ನೀನು ಈ ಸಮಾಜದೊಳಗೆ ಬದುಕಬೇಕಂದ್ರೆ ಹೆಂಗೆ ಬದುಕಬೇಕಪ್ಪ ನೀನಂದ್ರೆ ನೋಡ, ಇದೊಂದು ಕಟ್ಟಿಗೆ ಇದೆ, ಸಣ್ಣ ಕಟ್ಟಿಗೆ. ಹೌದಾ? ಕಡ್ಡಿ, ಸಣ್ಣ ಕಡ್ಡಿ ಇದೆ ನೋಡ, ಮುರಿದ್ರೆ ಮುರಿ ಲಟ್ ಅಂತ ಹೋಗ್ತು, ಮುರಿ ಲಟ್ ಅಂತ ಹೋಗ್ತಾ ಕತೆ ಮುಗಿತು, ಕಡ್ಡಿ ಕತೆ ಮುಗೀತು. ಈ ಸಮಾಜದೊಳಗೆ ನೀವು ಬದುಕಾಕತ್ತಿ ಆ ಕಡ್ಡಿ ಮುರಿದ್ರೆ ಕಡ್ಡಿ ಮುರಿದೋತ. ಇದು ನೋಡು, ಬಿದಿರು ಸ್ವಲ್ಪ ಜಾಸ್ತಿ ಅಲ್ಲ, ಜಾಸ್ತಿ ಕಷ್ಟ ಬಿದ್ದು ಮುರಿಬೇಕಿದೆ ಈ ಬಿದಿರು. ಇದು ಮುರಿತಾ, ಇದು ಕಬ್ಬಣ ಮುರಿಯಾಕೈತೆ. ಅದನ್ನ ಹೆಂಗೆ ಮುರಿತಿ? ಹೆಂಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಾಳ ಗಟ್ಟಿ ಇದ್ದಿದ್ದು ಕಡ್ಡಿ. ಸ್ವಲ್ಪ ಗಟ್ಟಿತ್ತು 3 ಬಿಸಾಡಿದ್ರೆ, ಆಮೇಲೆ ಬಿದಿರು ಅದಕ್ಕಿಂತ ಸ್ವಲ್ಪ ಗಟ್ಟಿತ್ತು 3 ಬಿಸಾಡಿದ್ರೆ ಕಬ್ಬಣ. ಹೆಂಗೆ ಮುರಿತಿ? ಏನು ಮಾಡಿದ್ರು ಮುರಿಯಾಕಾಗಂಗಿಲ್ಲ ಇದು. ಹಾಂ, ಈ ಸಮಾಜದೊಳಗೆ ನಿನ್ನ ಮನಸ್ಥಿತಿ ಕಬ್ಬಣದಷ್ಟು ಗಟ್ಟಿ ಇರಬೇಕು. ಅಂದ್ರೆ ನೀ ಬದುಕಿ ಅಂದ್ರೆ ನಿನ್ನ ಬದುಕಾಗಿಬಿಡ್ತಾರೆ. ಇಲ್ಲ ಅಂತಂದ್ರೆ ನಿನ್ನ ತಡಿಕೆ ಹೊಸಗಾಗಿಬಿಡ್ತಾರೆ. ನೀನು ಮನಸ್ಥಿತಿ ನೋಡ್ತಾರೆ ಗಟ್ಟಿಮುಟ್ಟಿಯಾಗಿರ್ಬೇಕು. ಮನಸ್ಥಿತಿ ಅನ್ನೋದು ಬಹಳ ಗಟ್ಟಿಯಾಗಿರ್ಬೇಕು. ನಿಂದು ಏನು ಮಾತಾಡಿದ್ರು ನಾನು ಏನೋ ಮಾಡ್ತೇನೆ ಅನ್ನೋ ರೀತಿ ಒಳಗೆ ಮಾತಾಡ್ತಿರ್ಬೇಕು. ನೀನು ಗಟ್ಟಿಯಾಗಿರ್ಬೇಕು. ನೀನು ಅಂದ್ರೆ ನಿನ್ನ ತಂಟೆಗೆ ಯಾರು ಬರೋದಿಲ್ಲ. ಇಲ್ಲಾಂದ್ರೆ ಕಡ್ಡಿ ಮುರಿದಂಗೆ 3 ಬಿಸಾಕ್ಬಿಡ್ತಾರೆ. ಕಡ್ಡಿ ಹಂಗೆ ಆಗೋಗ್ಬೇಡ, ಕಬ್ಬಣದಂಗೆ ಆಗ್ಬೇಕು. ನಿನ್ನ ಮನಸ್ಥಿತಿ ಭಾಳ ಗಟ್ಟಿ ಇರ್ಬೇಕು. ನೀನು ಏನಾದರೂ ಸಾಧಿಸ್ತೀನಿ ಪ್ರಪಂಚದಾಗ, ಏನಾರ ಆಗಲಿ ನಾನೊಂದು ಹೆಸರನ್ನು ಮಾಡೋಗ್ತೀನಿ, ಈ ಪ್ರಪಂಚದೊಳಗೆ ನಂದೇ ಆಗಿರ್ತಕ್ಕಂಥದ್ದು ಏನಾರ ಒಂದು ಮಾಡಿ ಇಟ್ಟ ನಾನು ಸಾಯೋದು ಅಂತೇಳಿ ತೀರ್ಮಾನ ಮಾಡಿದ್ರೆ ನಿನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ನೀನು ಎಲ್ಲರಿಗಿಂತ ಮುಂಚಿತವಾಗಿ ಜನರು ಕುಂತೂರಿದ್ರಿಗೆಲ್ಲ ನಿನ್ನ ಮಾನಸಿಕ ತೊಳಲಾಟಗಳನ್ನು ತೋಡ್ಕೊಂಡ್ಬಿಟ್ಟೆ ಅಂದ್ರೆ ಅವ್ರು ಆಡ್ಕೊಳಕ್ಕೆ ನಿಂತು ಬಿಡ್ತಾರೆ. ಆಡ್ಕೊಳಕ್ಕೆ ನಿಂತಿದ್ರೆ ಮುಗಿದೋಗ್ತೀನಿ. ನಿನ್ನ ಮನಸ್ಸು ಹೇಗಾಗ್ತೈತೆ ಅಂದ್ರೆ ಕಡ್ಡಿ ಥರ ಆಗೋಗ್ಬಿಡ್ತೈತಿ. ಅವಾಗ ಬಂದವರೆಲ್ಲ 3 ಬಿಸಾಕ್ತಿರ್ತಾರೆ. ಬಂದವನೆಲ್ಲ ನಿನ್ನ ಲಾಟ್ ಬಂದವೆಲ್ಲ 3 ಬಿಸಾಕ್ತಿರ್ತಾನೆ. ಅದು ಕಬ್ಬಿಣದಷ್ಟು ನೀನು ಗಟ್ಟಿಯಾಗಿದ್ದೆ ಅಂದ್ರೆ ನಿನ್ನ ಮಾನಸಿಕ ತೊಳಲಾಟಗಳನ್ನು ಜನರಿಗೆ ಹೇಳ್ಕೊಡ್ದಂಗೆ ಅವನ್ನ ನೀನೇ ಒಂದೊಂದಾಗಿ ಬಗೆಹರಿಸ್ಕೊಂತ ಗಟ್ಟಿಯಾಗಿ ಕಬ್ಬಿಣದಷ್ಟು ಗಟ್ಟಿಯಾಗಿದ್ದೆ ಅಂದ್ರೆ ನಿನ್ನ ಆಡ್ಕೊಂಡು ಯಾರು ಆಡ್ಕೊಂತಾರೆ ಬಂದು ನಿನ್ನ ಯಾರು ಮುಗಿದು ಬಿಸಾಕ್ತಾರೆ? ಮುರಿಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀನು ಕಬ್ಬಿಣದಷ್ಟು ಗಟ್ಟಿಯಾಗಿರ್ಬೇಕು. ನೀನು ಈ ಸಮಾಜದೊಳಗೆ ಬದುಕಬೇಕಂದ್ರೆ ಬಲವಾಗಿ ನಿಲ್ಬೇಕು. ನೀನು ಈ ಸಮಾಜದೊಳಗೆ ನಿನ್ನ ಬಲಹೀನತೆಗಳನ್ನು ತೋರಿಸ್ಕೊಂಡು ಬಗ್ಗಕ್ಕೆ ಹೋಗ್ಬೇಡ ಜನಕ್ಕೆ. ಇಲ್ಲಿ ಯಾರು ನಿನ್ನ ಬಲಹೀನತೆಗಳನ್ನ ಜನರ ಹತ್ರ ತೋಡ್ಕೊಂಡು ನೀನು ಬಾಗಿ ಬಿಟ್ಟೆ ಅಂದ್ರೆ ನಿನ್ನ ಮತ್ತೆ ಮ್ಯಾಲೆ ಎತ್ತಂಗಿಲ್ಲ ಯಾರು. ನಿನ್ನ ಬೆನ್ನಿ ಮ್ಯಾಲ ಹತ್ತಿ ಜಿಗಿದು ಹೋಗ್ತಾರೆ ಮುಂದೆ. ಎಳಗೈ ಮುಂದೆ ಏನೈತಿ? ಯಾಕಂದ್ರೆ ಸೋತ್ ಬಿಟ್ಟಿರ್ತಿ. ನಿನ್ನ ಎಲ್ಲ ಸೋಲಿನ ಮಾತುಗಳನ್ನ ಜನರ ಹತ್ರ ಹೇಳ್ಕೊಂಡು ಅವ್ರ ಎದುರಿಗೆ ನೀನು ಏನಾಗಿ ಹೋಗ್ಬಿಟ್ಟಿರ್ತಿ ಅಂದ್ರೆ ಇವನಿಂದ ಏನೂ ಆಗಂಗಿಲ್ಲ, ಇವ್ನು ಸೋತ್ ಬಿಟ್ಟಾನ, ಇವನಿಂದ ಏನೂ ಆಗಲ್ಲ. ನೀನು ಏನೇ ಆಮೇಲೆ ಒಳ್ಳೇದು ಮಾತಾಡಕ್ಕೆ ಹೋದ್ರು ನಿನ್ನ ಮಾತುಗಳನ್ನು ಅವ್ರು ಯಾರೋ ಗಣನೆಗೆ ತೆಗೆದುಕೊಳ್ಳಂಗೇ ಇಲ್ಲ. ನಿನ್ನ ಮಾನಸಿಕ ಸ್ಥಿತಿ ಮಿತಿ ಎಷ್ಟು ಗಟ್ಟಿಯಾಗಿರ್ತೈತಿ ನಿನಗೆ ಅಷ್ಟು ಗೌರವ ಆಧಾರಗಳು ಸಿಗುತ್ತಾವೆ. ನಿನ್ನ ಆಲೋಚನೆಗಳನ್ನೆಲ್ಲ ನೀನು ಹೇಳ್ಕೊಂಡು ಅಳಾಕತ್ತಿ ಅಂದರೆ ಜನರ ಹತ್ರ ನಿನ್ನ ಯಾರೂ ಬೆಳೆಯಕ್ಕೆ ಬಿಡೋದಿಲ್ಲ. ನೀನು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಆಲೋಚನೆಗಳನ್ನ ಒಂದತ್ರ ಕೂಡಿ ಹಾಕಿ ಅವನು ಮೆಟ್ಟಿಗಿಲ್ಲುವಂತ ಚಲನವಿಲ್ಲ, ತಿರುಗಿಲ್ಲ ಅಂದಮೇಲೆ ನೀನು ಹೆಂಗೆ ಬೆಳಿತೀನಿ ಮುಂದೆ? ಜೀವನ ಅನ್ನೋ ಯುದ್ಧ ಇದು. ಈ ಯುದ್ಧಕ್ಕೆ ಧುಮುಕಿದ ಮೇಲೆ ಶಾಸ್ತ್ರ ಏನು ಮಾಡೋಕ್ಕಾಗಂಗಿಲ್ಲ. ಶಾಸ್ತ್ರ ನೋಡ್ಕೊಂತ ಕುಂತ್ರೆ ಕೆಲಸ ಆಗಂಗಿಲ್ಲ. ವೈರಿಗಳ ವಿರುದ್ಧ ಹೋರಾಡ್ಬೇಕಂದ್ರೆ ಕೈಯಾಗ ಶಸ್ತ್ರ ಇರಬೇಕು. ಅವಾಗ ಶಾಸ್ತ್ರ ಏನು ಮಾಡೋಕ್ಕಾಗಲ್ಲ. ನನ್ನ ಕೈಯಾಗ ಶಾಸ್ತ್ರ ಐತಿ, ಆ ಶಾಸ್ತ್ರ ಓದ್ಕೊಂತ ಕುಂದ್ರೆ ಯುದ್ಧ ನಡೆದಾಗ ಯಾವನ ಕೈಯಲ್ಲಿ ಒಂದು ಚಲೋ ಕಟ್ಟಿ ತುಂಬ ಕಡ್ದು ಬಿಡ್ತಾನ. ಅವ್ ನಿನ್ನ ಶಾಸ್ತ್ರ ಏನು ಮಾಡೋಕ್ಕಾಗಂಗಿಲ್ಲ. ಕೈಯಾಗ ಶಸ್ತ್ರ ಇರಬೇಕು. ಎಲ್ಲಿ ಏನಿರಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋಂಥ ಆಲೋಚನೆ ನಿನ್ನಲ್ಲಿ ಇತ್ತು ಅಂದ್ರೆ ನೀನು ಯಾರೂ ಏನು ಮಾಡೋಕ್ಕಾಗಂಗಿಲ್ಲ. ಆಲೋಚನೆಗಳೇ ಇಲ್ಲ ಅಂದಮೇಲೆ ನಿನ್ನ ಸಣ್ಣ ಪುಟ್ಟ ಇರುವೆ ಸೊಳ್ಳೆಗಳ ಸಹಿತ ನಿನ್ನ ಆಡೋಗ್ಬಿಡ್ತಾರೆ. ಅವ ಆಡ್ಬಿಡ್ತಾವ. ನೀನು ಮತ್ತೆ ಬೇರೆ ಯಾರು ವೈರಿಗಳೇ ಬೇಕಾಗಿಲ್ಲ ನಿನಗೆ.